ಅವರಿಗೆ ಪ್ರಣಾಮಗಳು. ಏಕೆ ನೀವು ಇಷ್ಟು ಚಿಂತಾಮಗ್ನರಾಗಿದ್ದೀರಿ? ನನಗೆ ಶುದ್ಧ ಜ್ಞಾನ ಹೆಚ್ಚಾಗಿದೆ. ಮನೆಯಲ್ಲಿ ಒಂದು ಜ್ಯೋತಿರ್ಲಿಂಗ ಬೇಕಾಗಿದೆ. ಅದನ್ನು ತಂದು ಕೊಡುವವರು ಯಾರು? ಮಾತೆ, ಜ್ಯೋತಿರ್ಲಿಂಗಕ್ಕಾಗಿ ಇಷ್ಟು ಸಂಕಟವೇ? ನೀವು ಆಜ್ಞೆ ಮಾಡಿ ನಾನು ಆ ಪರಮೇಶ್ವರ ಶಿವನಿಂದಲೇ ಆತ್ಮಲಿಂಗವನ್ನು ತರುವೆನು. ನಿಮ್ಮ ಆಜ್ಞೆಯ ಪಾಲಕನಾಗು. ಅದು ಅಷ್ಟು ಸುಲಭವಲ್ಲ ಕಂದ. ಶಿವನ ಕುರಿತು ಘೋರ ತಪಸ್ಸು ಮಾಡಬೇಕಾಗಿರುತ್ತದೆ. ನಿಮ್ಮ ಅಪ್ಪಣೆ ಆಗಲಿ, ನಾನು ಶಿವನಿಂದ ಆತ್ಮಲಿಂಗವನ್ನು ತರುವೆನು. ನಮ್ಮ ತಾಯಿಗೆ ನಿಮ್ಮ ಮೇಲೆ ಭಕ್ತಿ ಹೆಚ್ಚಾಗಿದೆ. ನಮ್ಮ ತಾಯಿಗೆ ನಿಮ್ಮ ಆತ್ಮಲಿಂಗ ಬೇಕಾಗಿದೆ. ದಯಮಾಡಿ ನೀಡುದೇವಾ? ನೀನು ಕೇಳುತ್ತಿರುವುದು ಆತ್ಮಲಿಂಗವೇ? ಹೌದು, ನಮ್ಮ ತಾಯಿಯ ಆಸೆ. ನಿನ್ನ ಭಕ್ತಿಗೆ ಮೆಚ್ಚಿ ಆತ್ಮಲಿಂಗವನ್ನು ನೀಡುವೆ. ಧನ್ಯೋಸ್ಮಿ ದೇವಾ, ಧನ್ಯೋಸ್ಮಿ. ಎಂತಹ ಸೊಬಗಿನ ತಾಣ, ಪಕ್ಷಿಗಳ ಕಲರವ, ತಣ್ಣನೆ ತಂಗಾಲಿ ಪಶ್ಚಿಮ ಸಮುದ್ರದಲ್ಲಿ ಸೂರ್ಯ ಮುಳುಗುತ್ತಿರುವನು. ಓಹೋ, ಸಂಧ್ಯಾಕಾಲ ಹತ್ತಿರವಾಗುತ್ತಿದೆ. ನಾನು ಸಂಧ್ಯಾ ವಂದನೆ ಮಾಡುವುದಕ್ಕೆ ಹೋಗಬೇಕಾದರೆ ನನ್ನ ಕೈಯಲ್ಲಿರುವ ಈ ಆತ್ಮಲಿಂಗವನ್ನು ಕೆಳಗೆ ಇಡುವಂತಿಲ್ಲ. ಇದನ್ನ ಯಾರಿಗೆ ಕೊಡಲಿ? ಯಾರೋ ಕಾಣಿಸಿಕೊಳ್ಳುತ್ತಿಲ್ಲವಲ್ಲ, ಯಾರೋ ಕಟ್ಟಿಸಿಕೊಳ್ಳುತ್ತಿಲ್ಲವಲ್ಲ. ದೂರದಿಂದ ಹೊರ ಬರುತ್ತಿದ್ದಾನೆ. ಅವನನ್ನೇ ಕರೆಯುವೆ. ಅಯ್ಯ ಕುಮಾರ, ಬಾಯತ್ತ. ಏನಯ್ಯ, ನನ್ನನ್ನೇಕೆ ಕರೆದೆ? ನಿನ್ನ ಹೆಸರೇನು? ನನ್ನ ಹೆಸರು ಗಣಪ. ನಿನ್ನ ತಂದೆ ತಾಯಿ ಯಾರು? ತಂದೆ ಪರಮೇಶ್ವರ, ತಾಯಿ ಶಾಂಭವಿ. ನೋಡು ಕಮಲ, ನನಗೆ ನಿನ್ನಿಂದ ಒಂದು ಕೆಲಸವಾಗಬೇಕಾಗಿದೆ. ಮಾಡಿಕೊಳ್ವೆಯಾ? ನನ್ನಿಂದ ಆಗೋದಾದರೆ ಮಾಡೇ ಮಾಡುತ್ತೇನೆ. ನಾನು ಸಂಧ್ಯಾ ವಂದನೆ ಮಾಡುವುದಕ್ಕೆ ಹೋಗಬೇಕಾಗಿದೆ. ನನ್ನ ಕೈಯಲ್ಲಿರುವ ಈ ಆತ್ಮಲಿಂಗವನ್ನು ಕೆಳಗೆ ಇಡುವಂತಿಲ್ಲ. ನಾನು ಬೇಗನೆ ಸಂಧ್ಯಾ ವಂದನೆ ಮುಗಿಸಿಕೊಳ್ಳುವೆನು. ಅಲ್ಲಿವರೆಗೂ ಹಿಡಿದುಕೊಂಡಿರುತ್ತೀಯಾ? ಆಗ ಇತ್ತು ಕೊಡಿ. ಇದೇನಯ್ಯ, ಇದಿಷ್ಟು ಭಾರವಾಗಿದೆ, ನನ್ನಿಂದ
ಯಾರು ಗೊತ್ತಾ? ಯಾರಾದ ಹೇಳು? ಹಾಗಲ್ಲ ಲಂಕೇಶ್ವರ, ಇವನು ಶಿವಪಾರ್ವತಿಯ ಮಗ, ಗಣಗನಿಗೆ ಒಡೆಯ. ಗಣಪತಿಯೇ, ಇವನೇಕೆ ನನ್ನ ಕೆಲಸಕ್ಕೆ ತಡೆ ಒಡ್ಡಿದ? ನಾರಾಯಣ ನಾರಾಯಣ, ಯಾವುದಾದರೂ ಶುಭ ಕಾರ್ಯ ಮಾಡುವ ಮೊದಲು ಗಣಪತಿಗೆ ಪೂಜೆ ಮಾಡಬೇಕು. ನೀನು ಮೊದಲ ಮಾಡಿದ ತಪ್ಪು, ತಪಸ್ಸು ಮಾಡಲು ಮೊದಲು ಗಣಪತಿಗೆ ಪೂಜೆ ಮಾಡಲಿಲ್ಲ. ಹಾಗೆ ಗಣಪತಿ ನಿನಗೆ ಹೀಗೆ ಮಾಡಿದ್ದಾನೆ. ಹೌದೇ? ಅಯ್ಯ ಗಣಪ, ನನ್ನನ್ನು ಕ್ಷಮಿಸು. ಶುಭಮಸ್ತು. ಅಯ್ಯೋ 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 ಎಂಥವರು ನನ್ನ ತಾಯಿಯ ಮಹದಾಸೆ ಈಡೇರಿಸಲು ಆಗಲಿಲ್ಲ. ಈಗ ಈ ಆತ್ಮಲಿಂಗವನ್ನು ಕಿತ್ತಿ ಒಯ್ಯಬೇಕೆ? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಭು, ಪ್ರತ್ಯಕ್ಷನಾದ ಪ್ರಭು, ಎಂಥವರ ದಯ ಪಾಲಿಸಿರಲಿಲ್ಲ. ಆತ್ಮಲಿಂಗವನ್ನು ಕೊಟ್ಟಂತೆ ನಟಿಸಿ ಈ ಸಮುದ್ರ ತೀರದಲ್ಲಿ ನೆಲೆಯೂರಲಿಲ್ಲ. ಈಗ ನನ್ನ ತಾಯಿಗೆ ಏನೆಂದು ಹೇಳುತ್ತೇವ? ಲಂಕೇಶ, ಹತಾಶೆ ಕ್ರೋಧಗಳಿಗೆ ವಶನಾಗಬೇಕು. ನಿನ್ನ ತಪ್ಪುಗಳನ್ನು ತಿಳಿದು ತಿದ್ದಿಕ್ಕು. ಮಾತೆಯ ಮಹಾದಾಸೆ ಈಡೇರಿಸಲು ಬಂದ ನೀನು ಬೇಡಿರುವುದು ಏನನ್ನು? ವಿಶ್ವದ ಸಕಲ ಚರಾಚರಗಳ ಪ್ರಾಣ ಸ್ವರೂಪವಾದ ಜ್ಯೋತಿರ್ಲಿಂಗವನ್ನು. ಇದು ಸಕಲರಿಗೂ ಸೇರಿತ್ತು. 3 ಲೋಕಗಳನ್ನು ಗೆದ್ದಿರುವೆನೆಂಬ ಅಹಂಕಾರದಿಂದ ನಿನ್ನ ಸ್ವಾರ್ಥಕ್ಕಾಗಿ ಈ ಆತ್ಮಲಿಂಗವನ್ನು ನಿನ್ನದಾಗಿಸಿಕೊಳ್ಳಲು ಹೊರಟೆ. ಆದರೆ ಆಗಲಿಲ್ಲ. ಅದು ತನ್ನ ಮಹಾಬಲದಿಂದ ನಿನ್ನನ್ನೇ ಗೆದ್ದಿತ್ತು. ಹಾಗಾಗಿ ಇನ್ನು ಮುಂದೆ ಮಹಾಬಲ್ಲೇಶ್ವರ ಎಂಬ ಹೆಸರಿನಿಂದ